ಸೊ ಒಂದೊಂದು ತಂದು ಇಟ್ಕೋಬೋದು ಅಷ್ಟೇ. ನೋಡಿರಿ ಫ್ರೆಂಡ್ಸ್, ಈ ಡಿಸೈನ್ ನೀವು ಹಾಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಶಾಪಿಂಗ್ ಹೋಗಿದ್ರಲ್ಲ ಹುಬ್ಳಿಗೆ. ಸೊ ಅಲ್ಲಿಂದ ಏನೇನು ತೊಗೊಂಡು ಬಂದೆ, ಮಟೀರಿಯಲ್ಸ್ ಅವನ್ನೆಲ್ಲ ತೋರಿಸ್ಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ, ಯಾವಾಗೊಮ್ಮೆ ಸ್ಕೂಲಿಗೆ ಹೋಗ್ತಾರೆ ಅನ್ನಿಸ್ತಿತ್ತು. ಬಟ್ ಹೋದಾದ್ಮೇಲೆ ಮನೆ ಬಡ ಬಡ ಅನ್ನೋದು ಸ್ಟಾರ್ಟ್ ಆಗಿರ್ತೈತಿ. ಸಿಕ್ಕಾಪಟ್ಟೆ ಇಷ್ಟು ತೊಗೊಂಡು ಬಂದು ಫಸ್ಟ್ ಎಂಬ್ರಾಯ್ಡ್ರಿಗೆ ಏನೇನು ತೊಗೊಂಡು ಬಂದೆ ಅದನ್ನು ತೋರಿಸ್ತೀನಿ. ಆಮೇಲೆ ಮನೆಗೆ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ರೆಗ್ಯುಲರ್ ಆಗಿ ತರುವಷ್ಟು ತೊಗೊಂಡು ಬಂದಿಲ್ಲ, ಸ್ವಲ್ಪ ಅಷ್ಟು ತೊಗೊಂಡು ಬಂದಿದ್ದೀನಿ. ಯಾವುದು ಇಲ್ಲ ಅಷ್ಟು, ಕೆಲವೊಂದು ಸಿಗಲೇ ಇಲ್ಲ ಫ್ರೆಂಡ್ಸ್, ಬಿಟ್ಟು ಬಂದು. ನನ್ಗೆ ಭಾಳ ನೀಡಿರೋದು ಸ್ಪ್ರೇ ಇತ್ತು, ಸ್ಪ್ರೇನ ಸಿಗಲಿಲ್ಲ. ಇನ್ನೊಂದು ಶಾಪ್ ಒಳಗೆ ಸಿಕ್ತಿತ್ತು ಫ್ರೆಂಡ್ಸ್, ಅಲ್ಲಿ ಮಟ್ಟ ಹೋಗೋಕ್ಕಾಗಲಿಲ್ಲ. ಮಳೆ ಬರೋದ್ರಿಂದ ಸ್ವಲ್ಪ ಬೇಗನ ಬೇಗನ ಒಂದು 6 ಗಂಟೆಗೆ ಬಂದೀವಿ. ನಿಂದಿರಲಿಲ್ಲ, ಹಾಗೆ ಬಂದೆ. ಇದಿಷ್ಟು ರನ್ನಿಂಗ್ ಕಲರ್ಸ್, ಗ್ರೀನು, ಪಿಂಕು, ಗೋಲ್ಡು, ಈ ಥರದ್ದು ಬಾಟಲ್ ಗ್ರೀನ್ ಇವೊಂದಿಷ್ಟು ಸ್ವಲ್ಪ ತೊಗೊಂಬಂದೆ. ಫಾಲ್ಸ್ ಅದಾವ ಆಲ್ರೆಡಿ. ಸೊ ಅದಾದಮೇಲೆ ಒಂದು ಸಿಲ್ವರ್ ಕಲರ್ ಇದು ಪೈಪಿಂಗ್, ಅದಾದಮೇಲೆ ಇದೊಂದು ಆಯಿಲ್ ಬಾಟಲ್ ತೊಗೊಂಡ್ಬಂದೆ. 50 ರೂಪೀಸ್ ಫ್ರೆಂಡ್ಸ್ ಇದು. ಇವೊಂದಿಷ್ಟು ಕಿರಣ್ ಇದು ಸರಿ ಥ್ರೆಡ್ಸು. ಇದು 60 ರೂಪೀಸ್ ಏನೋ 70 ರೂಪೀಸ್ ಐತಿ. 60 or 70 ರೂಪೀಸ್ ಏನೋ ಇರ್ಬೋದು. ಕನ್ಫ್ಯೂಸ್ ನನಗೆ, ಎಲ್ಲನೂ ಕೇಳಿರ್ತೀನಲ್ಲ ಇದೆಷ್ಟು ಅದೆಷ್ಟು ಅಂತ. ಹಾಗಾಗಿ ಇದೊಂದಿಷ್ಟು ಚಾಕ್ಸ್ ತೊಗೊಂಡು ಬಂದೆ, ಕಲರ್ ಚಾಕ್ಸ್. ಈ ಥರ ಸೊ ಅದಾದಮೇಲೆ ಒಂದು ಸ್ಕೇಲ್ ಬೇಕಾಗಿತ್ತು ಫ್ರೆಂಡ್ಸ್ ನನಗೆ, ಸ್ಟ್ರೈಟ್ ಲೈನ್ ಹಾಕಕ್ಕೆ. ಆ್ಯಕ್ಚುಲಿ ಟೈಲರಿಂಗಿಗೆ ಅಂತೇಳಿ ಸಪ್ರೇಟ್ ಸ್ಕೇಲ್ ಇರ್ತವೆ. ಆರ್ಮೋಲ್ ಇದು ಮಾಡೋಕ್ಕೆ, ಆಮೇಲೆ ಶೇಪ್ಸಿಗೆ, ಆಮೇಲೆ ಸ್ಕ್ವೇರು, ಎಲ್ ಶೇಪು, ಈ ಥರ ಎಲ್ಲ. ನನಗೆ ಅವೆಲ್ಲ ರೂಢಿನೇ ಇಲ್ಲ. ಇದು ಒಂದು ತೊಗೊಂಡು ಬಂದಿದ್ದೀನಿ ಸಾಕಿಲ್ಲ ಅಂತಂದೇಳಿ. ನನ್ನ ಕಡೆ ಮುಂಚೆ ಕಬ್ಬಿಣದ್ದು, ಸ್ಟೀಲಿಂದ ಇತ್ತು ಫ್ರೆಂಡ್ಸ್. ಅದು ಮೊನ್ನೆ ಸ್ಕೂಲಿಗೆ ಹೋಗಿ ಕಳೆದಿದ್ದು. ಚೆನ್ನಾಗಿ ಇದು ಒಂದು ನನಗೆ ನೀಡೈತೆ, ಅದು ಒಂದು ತೊಗೊಂಡ್ಬಂದೆ. ಅದಾದಮೇಲೆ ಒಂದಿಷ್ಟು ಜೀವಿ ಥ್ರೆಡ್ ತೊಗೊಂಡು ಬಂದೆ. ನಾನು 4 ಬಾಕ್ಸ್ ತೊಗೊಂಡ್ಬಂದೆ. ನಿಮ್ಗೆ ಯಾವ್ಯಾವ ಕಲರ್ ಬೇಕಲ್ಲ ಆ ಕಲರು ಇಲ್ಲಿ ನೋಡಿ. ಈ ಥರ ಸಿಂಗಲ್ ಇರ್ತಾವೆ ಇವು. ನಮ್ಗೆ ಈ ಥರ ಬಾಕ್ಸ್ ಮಾಡಿ ಆಗ್ಬೋದು ಈ ಥರ. ಸೊ ಇವೊಂದಿಷ್ಟು ಎಂಬ್ರಾಯ್ಡ್ರಿ ಥ್ರೆಡ್ ತೊಗೊಂಡು ಬಂದೆ, ಜೀವಿ. ಒಂದಿಷ್ಟು ಆ್ಯಕ್ಚುಲಿ ನನ್ನ ಕಡೆ 2 ಬಾಕ್ಸ್ ಇದ್ದವು. ಇದು ಥ್ರೆಡ್, ಈ ಥರದ್ದು ನಾರ್ಮಲ್ ಥ್ರೆಡ್, ಸ್ಟಿಚ್ ಏನು ಯೂಸ್ ಮಾಡ್ತೀವಲ್ಲ ಅದು. ಯಾವ್ದು ಇರಲ್ಲ ಅವನ್ನಷ್ಟು ತೊಗೊಂಡು, ಬ್ಲ್ಯಾಕು, ವೈಟು, ಪಿಂಕು, ಆರೆಂಜ್, ಪರ್ಪಲ್, ಈ ಥರ ಇವೊಂದಿಷ್ಟು ಕುಲ ತೊಗೊಂಡು ಬಂದೆ. ಇವು 5 ರೂಪೀಸ್ಗೆ ಒಂದು ಫ್ರೆಂಡ್ಸ್. ಅಲ್ಲಿ ತೊಗೊಂಡ್ರೆ, ಇಲ್ಲಿ ಸಪ್ರೇಟಾಗಿ ತೊಗೊಳಕ್ಕೆ ಹೋದ್ವಿ ಅಂದರೆ ನಾವು 6 ರೂಪೀಸ್ ಏನೋ ತೊಗೋತಾರೆ. ತೋರಿಸ್ತೀನಿ ನಿಮ್ಗೆ, ಆಮೇಲೆ ಹೋಲ್ ಎಲ್ಲ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತೇಳಿ. ಅದಾದಮೇಲೆ ಇದೊಂದು ಲೂಪ್ ಟರ್ನರ್ ತರಿಸ್ಕೊಂಡೆ. ಇದನ್ನು ಆನ್ಲೈನಾಗಿ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ನಾನು, 97 ರೂಪೀಸು. ಇದಕ್ಕೆ ಲೂಪ್ ಟರ್ನರ್ ಅಂತ ಹೇಳ್ತಾರೆ. ನಾವು ಹಿಂದ್ಗಡೆ ಟ್ಯಾಗ್ ಮಾಡ್ತೀವಲ್ಲ, ಒಬ್ಬೊಬ್ರು ತೆಳ್ಳಗ ಇರಲಿ ನಮ್ಗೆ ಅಂತ ಅಂತಾರೆ. ಸೊ ಅದನ್ನು ಟರ್ನ್ ಮಾಡೋಕ್ಕಂತೇಳಿ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡೋದು ಹೆಂಗಂತ ತೋರಿಸ್ತೀನಿ ನಾನು ಯೂಸ್ ಮಾಡುವಾಗ. ಈಗ ಆಲ್ರೆಡಿ ಒಮ್ಮೆ ತೋರಿಸ್ತೀನಿ, ಯೂಟ್ಯೂಬ್ ಒಳಗೆ ಇರ್ಬೋದು, ಚೆಕ್ ಮಾಡಿರಿ. ಇಲ್ಲಾಂದ್ರೆ ನಾನು ತೋರಿಸ್ತೀನಿ. ಇವನಿಷ್ಟು ಒಂದು 5-6 ಕಲರ್ ಖಾಲಿ ಆಗಿತ್ತು, ಇವನಷ್ಟು ತೊಗೊಂಬಂದೆ. ಲೈನಿಂಗ್ಸ್ 12 ಅದಾವೆ ಫ್ರೆಂಡ್ಸ್. ಅದಾದಮೇಲೆ ನಾವು ದೊಡ್ಡ ಮಷೀನಿಗೆ ಒಂದು ಇದು ಜರಿ ಥ್ರೆಡ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದಕ್ಕೆ 14 ನಂಬರ್ ಸೂಜಿ ಯೂಸ್ ಮಾಡ್ತೀವಿ. ಸೊ ಅದ್ರದ್ದೊಂದು ಪ್ಯಾಕೆಟ್ ತೊಗೊಂಡು ಬಂದೆ, ಇರಲಿ ಅಂತೇಳಿ ಅಂದ್ಕೊಂಡು. ಇದರೊಳಗೆ ಎಷ್ಟು ಅದಾವು? 10. ಅದಾದಮೇಲೆ ಒಂದೊಂದು ಬಾಕ್ಸು ಎರೇಸರು, ಒಂದು ಬಾಕ್ಸು ಶಾರ್ಪ್ನರ್.
ಅನ್ಬಾಕ್ಸೀಸ್. ನಾವು ಮೊದಲೆಲ್ಲ ಡ್ರೆಸ್ ತೊಗೊಳ್ಬೇಕಂದ್ರೆ ಸಪ್ರೇಟ್ ಶಾಪಿಗೆ ಹೋಗ್ತಿದ್ವಿ. ಬಟ್ ಇಲ್ಲಿ ಹುಬ್ಳಿ ಒಳಗೆ ಒಂದು ಶಾಪ್ ಒಳಗೆ ಎಲ್ಲ ಸಿಗ್ತೈತಿ. ಡೈಲಿ ವೇರು, ಆಮೇಲೆ ನೆಟ್ಟೆಡ್, ಫ್ಯಾನ್ಸಿ, ವೆಸ್ಟರ್ನ್, ಇಂಡಿಯನ್ ಎಲ್ಲ ಡ್ರೆಸ್ಸೂ ಅವೈಲೇಬಲ್ ಇರ್ತವೆ ಇಲ್ಲಿ. ಇವರು ಜಾಸ್ತಿ ಟೀ ಶರ್ಟ್ ಮತ್ತು ಪ್ಯಾಂಟನ್ನು ಹಾಕ್ಕೊತಾರೆ. ಫ್ರಾಕ್ ಎಲ್ಲ ಚೂಸ್ತಾವ್ ಅಂತಾನೆ ಇರ್ತಾರೆ ಫ್ರೆಂಡ್ಸ್. ನಮ್ಮ ಚಿಟ್ಟು ಅಂದ ನಾನು ಯಾವ್ದು ಹಾಕ್ತೀನಿ ಆ ಡ್ರೆಸ್ಸಿಗೆ ಹಾಕೋತಾಳೆ. ಇವರಿಬ್ರು ಸ್ವಲ್ಪ ಇದನ್ನು ಮಾಡ್ತಾರೆ. ಸೊ ಹಂಗಾಗಿ ನಾವು ಜಾಸ್ತಿ ಅವರಿಗೆ ಟೀ ಶರ್ಟು ಪ್ಯಾಂಟನ್ನು ತೊಗೋತೀವಿ. ಆಮೇಲೆ ಇದು ಬರುತ್ತಲ್ಲ ಸಣ್ಣದು ಶಾರ್ಟ್ಸು, ಆ ಥರ ತೊಗೊಂಡಿರ್ತೀವಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಕ್ವಾಲಿಟಿ ಇದ್ದಾವೆ ಟೀ ಶರ್ಟ್ಸು, ಆಮೇಲೆ ಜೀನ್ಸು ಎಲ್ಲನೂ. ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ವು ಇನ್ನೂ ಏನೂ ಆಗಿಲ್ಲ. ವಾಷಿಂಗ್ ಮಿಷಿನಿಗೆ ಹಾಕಿರ್ತೀನಿ, ನೋಡಿದ್ರೆ ಮತ್ತು ಏನೂ ಆಗಿಲ್ಲ. ಅಷ್ಟು ಚಲೋ ಕ್ವಾಲಿಟಿ ಬಂದಿರ್ತಾವೆ ಡ್ರೆಸ್ ಬಂದು. ಮತ್ತು ಇದು ಕಂಪ್ಲೀಟ್ಲಿ ಕಿಡ್ಸ್ದಷ್ಟೇ, ಬಾಯ್ ಮತ್ತು ಗರ್ಲ್ಸಿಗೆ ಸಿಗ್ತಾವೆ. ಅಲ್ಲಿ ಹೋಗ್ಬಿಟ್ರೆ ಫ್ರೆಂಡ್ಸ್ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ಇನ್ನು ಹುಡುಗರಿಗಾದ್ರೆ ಪ್ಯಾಂಟು ಶರ್ಟು ಬೇಗನೆ ಪಿಕ್ ಮಾಡಿಬಿಡ್ಬೋದು. ಇವರಂತೂ ಬೇಗ ಬರೋದೇ ಇಲ್ಲ ಶಾಪಿಗೆ ಹೋದ್ರಂದ್ರೆ. ಅದನ್ನ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ತೊಗೊಂಡಾದ್ಮೇಲೆ ಕೊನೆಗೊಂದು ಫ್ರಾಕ್ ಇಷ್ಟ ಆತ, ಅದನ್ನು ಒಂದು ತೊಗೊಂಡ್ರಿ ಅವರು. ತೋರಿಸ್ತೀನಿ ನಿಮ್ಗೆ, ಪೂರ್ತಿ ವಿಡಿಯೋ ನೋಡಿರಿ. ಡ್ರೆಸ್ ಮಾತ್ರ ಎಷ್ಟು ಚಲೋ ಅದಾವ ಅಂತೇಳಿ. ನಿಮ್ಗೆ ಯಾವುದು ಡ್ರೆಸ್ ಇಷ್ಟ ಆಯಿತು, ಯಾರ್ದು ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿರಿ. ನೋಡಿರಿ ಇಷ್ಟು ಕ್ಯೂಟ್ ಅದಾವೆ ಶಾರ್ಟ್ಸ್ ಎಲ್ಲ. ಇವು ಹಾಕಿದಾಗ ಒಂಥರ ಬಲೂನ್ ಥರ ಬರುತ್ತೆ ಫ್ರೆಂಡ್ಸ್, ನೀಟಾಗಿ ಕಾಣಿಸ್ತೈತಿ. ಶಾರ್ಟ್ ಹಾಕ್ಬೇಕಿದ್ರೊಳಗೆ ಶಾರ್ಟ್ ಟೀ ಶರ್ಟು ಸಖತ್ತಾಗಿರ್ತೈತೆ. ಅಂದ್ರೆ ಇವೆಲ್ಲ 150-200 ಅಂದ್ರೆ ಬಂದುಬಿಡ್ತಾವೆ. ಬಟ್ ಭಾಳ ದಿನ ಬರ್ತಾವೆ ಫ್ರೆಂಡ್ಸ್. ಆರಾಮಾಗಿ ಹಾಕ್ಬೋದು ಮಕ್ಕಳು ದೊಡ್ಡವರಾಗೋ ತನಕನೂ. ಸೈಜ್ ಏನು ಮಾಡಬೇಕು, ಸ್ವಲ್ಪ 1-2 ಇಂಚ್ ಹೆಚ್ಚಿನ ತೊಗೊಳ್ಬೇಕು. ನೋಡ್ಬೋದು ನೀವು ಇಲ್ಲೇ ಚಿಟ್ಟಗೊಂದು ಹ್ಯಾಂಡ್ ಸೆಲೆಕ್ಟ್ ಮಾಡಿದ್ವಿ. ಬಟ್ ಅವರ ಅಂಗಡಿಯವ್ರ ಲೇಡೀಸ್ ಏನು ಮಾಡಿದ್ರು, 3 ಜನಕ್ಕೆ ನೋಡಿದ ತಕ್ಷಣ 3 ಜನಕ್ಕೂ ಸೇಮ್ ಕೊಡ್ತೀನಿ ರೀ ಅಂತೇಳಿ ಹುಡುಕಿ ಸೇಮ್ ಕೊಟ್ಟಾರ. ಎಲ್ಲನೂ ಸೈಜ್ ಅಷ್ಟು ಡಿಫ್ರೆನ್ಸು, ಸೈಜ್ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಇದ್ದಿದ್ದು. ಇದಂತೂ ಹೋದ ತಕ್ಷಣನೇ ಇಷ್ಟ, ಅಷ್ಟು ಚಂದ ಇದ್ದಂಗೆ. ಇದು ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಫ್ರೆಂಡ್ಸ್. ಇದೊಂದು ತಗೊಂಡಿರ್ತೀನಿ. ಟೀ ಶರ್ಟ್ಸ್ ಡೈಲಿ ಬೇಕು. ಇದು ಪ್ಯೂರ್ ಕಾಟನ್, ಇದು ಖಾದಿ ಬಟ್ಟೆ ಅಂತಾರಲ್ಲ ಆ ಥರ. ಮೊನ್ನೆ ಲಾಸ್ಟ್ ಟೈಮು ಇದು ಭರತನಾಟ್ಯ ಪ್ರೋಗ್ರಾಮ್ ಇದ್ದಾಗ ಕಳ್ಕೊಂಡಿದ್ದು, ಡ್ಯಾನ್ಸ್ ಮಾಡ್ತಾ ಅದು ಬಿದ್ದುಬಿಟ್ಟಿತ್ತೆಲ್ಲೋ. ಎಷ್ಟು ಹುಡ್ಕಾಡಿದ್ರೆ ಸಿಗಲೇ ಇಲ್ಲ. ಸೆಟ್ ಒಳಗೆ ಬಂದ್ರೆ ಅದು ಮ್ಯಾಚ್ ಆಗ್ತೈತಿ. ನೋಡ್ಬೇಕಿದ್ದು ಈಗ ಬಂದು ಜೊತೆ ತೊಗೊಂಡು ಬಂದೀನಿ ಜುಮ್ಕಿ. ಈಗ ಮ್ಯಾಚ್ ಆಗ್ತೈತೆ ಎಲ್ಲ ಸೆಟ್ಟಿನ ಜೊತೆಗೆ. ನೋಡ್ರಿ ನಮ್ಮ ಫೇವ್ರೇಟ್ ಶಾಪಿಂಗ್. ಇದೊಂದು ಲಿಪ್ಸ್ಟಿಕ್ ಮಾರ್ಕ್ ತರಿಸಿದ್ದೆ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಒಳಗೆ ನಾನು. ಅದರದ್ದು ಇವೆರಡು. ಇದು 300 ಬಂದು ಲಿಪ್ಸ್ಟಿಕ್ಕಿಗೆ. ನೋಡೋಣ ಚಲೋ ಬರುತ್ತೆ ಇಲ್ಲ ಅಂದರೆ. ಇದೊಂದು ಟ್ರಾನ್ಸ್ಪರೆಂಟ್ ಇದು ತೊಗೊಂಡ್ಬಂದಿದ್ದೀನಿ, ನೇಲ್ ಪಾಲಿಶ್. ಆಮೇಲೆ ಇವೆರಡು ಕಿವ್ಯಾನ್ ತೊಗೊಂಡಿದ್ದೀನಿ. ಸಖತ್ ಇಷ್ಟ ಆಗಿತ್ತು ನನಗೆ. ಸೊ ಇವೆರಡು ತೊಗೊಂಡ. ಇದು ಬಂದು ಆರ್ಡರ್. ಪ್ಲಾಸ್ಟಿಕ್ ಮುರಿದು ಬಿಡ್ತಾವೆ ಬೇಗ, ಅದಕ್ಕೆ ಇದು ಒಂದು ತೊಗೊಂಡೆ. ಇದಕ್ಕೆ 10 ರೂಪೀಸ್ ಡಿಫ್ರೆನ್ಸು. ಬಟ್ ಎರಡು ಅದನ್ನು ತೊಗೋಬೇಕಂದ್ರೆ ಇದು ಇಷ್ಟ ಆಗಿತ್ತು ನನಗೆ, ಅದಕ್ಕೆ ಇದು 30 ರೂಪೀಸ್, ಇದು 40 ರೂಪೀಸ್. ಎರಡು ತೊಗೊಂಡಿದ್ದೀನಿ. ಬೋಸ್ ತೊಗೊಂಡಿದ್ದೀನಿ, ನನಗೋಸ್ಕರ ತೊಗೊಂಡಿದ್ದೀನಿ. ಹಾಕೋತೇನಿಲ್ಲ ಗೊತ್ತಿಲ್ಲ. ಈ ಥರ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ ತೊಗೊಂಡೆ. ಬಾಳೆ ಕಲರ್ ಇದು ಹುಡುಕಿ ಬ್ಲ್ಯಾಕ ಬೇಕಂತ ಬ್ಲ್ಯಾಕ ತೊಗೊಂಡಿದ್ದೀನಿ. ಬ್ಲ್ಯಾಕು ಮತ್ತು ಸಿಲ್ವರ್ ಕಲರು, ಗ್ರೇ ಕಲರ್. ಇದೊಂದು ಫ್ರೀ ಕೊಟ್ಟು ಫ್ರೆಂಡ್ಸ್. ಅವ್ರು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದಕ್ಕೆ ಇದೊಂದು ಫ್ರೀ. ಡೈಲಿ ವೇರ್ ತಗೊಂಡೆ. ಇಲ್ಲೆಲ್ಲ ಬೀಡ್ಸ್ ಅದಾವು, ಏನೂ ಆಗಲ್ಲ ಅಂತ ಅಂತಾರೆ ಹೇಳಿ ತೊಗೊಂಡ್ಬಂದಿನಿ. ನಾನು ಇನ್ನೇನು ವಿಡಿಯೋ ಹಾಕ್ತೀನಿ, ಅದನ್ನು ನೀವು ಸ್ಲೋ ಮಾಡಿ ನೋಡಿದ್ರೆ ನಿಮ್ಗೆ ಪ್ರತಿ ಪ್ರಾಡಕ್ಟ್ನು ಕಾಣಿಸ್ತದೆ. ಅದ್ರೊಳಗೆ ಸ್ಲೋ ಆಗಿ ಮಾಡಿ ಸೆಟ್ಟಿಂಗ್ಸ್ ಒಳಗೆ ಹೋಗಿ ನೀವು ವಿಡಿಯೋನ ಸ್ಲೋ ಮಾಡಿದ್ರೆ ಅಂದರೆ ಎಲ್ಲ ಪ್ರಾಡಕ್ಟ್ನು ನೀಟಾಗಿ ನೋಡ್ಬೋದು. ಆದಷ್ಟು ವಿಡಿಯೋ ಮಾಡಿ. ನಾನು ಪ್ರತಿ ಸಲ ಏನಾದರೂ ವಿಡಿಯೋ ಮಾಡುವಾಗ ಪರ್ಫೆಕ್ಟಾಗಿ ಮಾಡಬೇಕು ವಿಡಿಯೋ ಅಂದ್ಕೊಂಡಿರ್ತೀನಿ. ಬಟ್ ಇವ್ರದ್ದು ಮಕ್ಕಳ ಸಂಬಂಧ, ಆಮೇಲೆ ಬೇರೆ ಹಿಂಗೆ ವರ್ಕ್ ಜೊತೆಗೆ ವಿಡಿಯೋ ಪ್ರಾಪರಾಗಿ ಮಾಡೋಕ್ಕಾಗೋದೇ ಇಲ್ಲ. ನಿನ್ನೆನೂ ಅಂದ್ಕೊಂಡೋಗಿದ್ದೆ ನೀಟಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ಬೇಕಂತ ಹೇಳಿ. ಬಟ್ ನಾವು ರೆಗ್ಯುಲರಾಗಿ ಹೋಗೋ ಶಾಪು ಕ್ಲೋಸ್ ಆಗಿತ್ತು. ಸೊ
ಸೊ ಹಂಗಾಗಿ ಇವ್ರ ಕಡೆ ತೊಗೊಂಡೆ. ಅವರು ರೂಢಿಲೆಲ್ಲ ಅವರಾದ್ರೆ ಪರಿಚಯ ಇದ್ದು ಹೊಸ ಶಾಪಿಗೆ ಹೋದಾಗ ಯಾವ ಥರ ವಿಡಿಯೋ ಮಾಡ್ಕೊಂಡ್ರೆ ಏನಂತಾರೆ ಏನು ಅಂತ ಅನ್ನಿಸ್ತಾನೆ ಇರ್ತೈತಿ. ಆಮೇಲೆ ನಾವು ಎಕ್ಸ್ಪ್ಲೋರ್ ಮಾಡೋದೇ ಇಲ್ಲ ಯಾವ ಶಾಪ್ಸ್ನ. ಈಗ ಒಂದು ಶಾಪ್ ಒಳಗೆ ನಾವು ತೊಗೊಳಕತ್ತಂದ್ರೆ ಅಲ್ಲಿ ಆ ಕಡೆ ಈ ಕಡೆ ನೋಡೋದಿಲ್ಲ, ಸೀದಾ ಶಾಪಿಗೆ ಹೋಗೋದು ಮಟೀರಿಯಲ್ ತೊಗೊಂಬರೋದು ಮಾಡಿಬಿಡ್ತೀವಿ. ಬಟ್ ನಿನ್ನೆ ಅವ್ರ ಶಾಪ್ ಕ್ಲೋಸ್ ಆಗಿರೋದ್ರಿಂದ ಇವ್ರ ಶಾಪಿಗೆ ಹೋದ್ವಿ ನಾವು. ನಮ್ದು ರೇಟನ್ನು ಚಲೋ ಅನ್ನಿಸ್ತು. ಆಮೇಲೆ ಥ್ರೆಡ್ ಗಿಡ್ಡೆಲ್ಲ ಎಲ್ಲ ಥರ ಮತ್ತೊಂದು ಬಿಟ್ಟು ಬೇರೆ ಬೇರೆ ಥರ ಡಿಸೈನ್ಸು, ಆಮೇಲೆ ಲೇಸ್ ಆಗಲಿ ಎಲ್ಲ ಥರ ಇತ್ತು. ಕ್ಯಾನ್ವಾಸ್ನು 800-900ಗೆಲ್ಲ ಕ್ಯಾನ್ವಾಸ್ ತೊಗೋಬೋದು. 200 ಮೀಟರ್ದು ಎಲ್ಲ ಥ್ರೆಡ್ ಅವೈಲೇಬಲ್ ಇತ್ತು. ಆಮೇಲೆ ಝರಿ ಒಳಗೆ ಕಲರ್ ಝರಿ ಇತ್ತು, ಎಲ್ಲ ಥರ ಇತ್ತು. ನಾವು ಎಕ್ಸ್ಪ್ಲೋರ್ ಮಾಡೋದಿಲ್ಲ, ಅಡ್ಡಾಡೋಕ್ಕೆ ಬೇಜಾರು ಮಾಡ್ಕೊಳ್ತೀವಿ. ಆಮೇಲೆ ಒಂದು ಬಿಟ್ಟು ಒಂದು ಅಂಗಡಿ ಅಡ್ಡಾಡಿ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ ಯಾವ್ಯಾವ ಥರ ಇತ್ತು ಅಂತ ಅಂದ್ಕೊಂಡು ನಾ ಎವ್ರಿ ಟೈಮ್ ಏನು ಮಾಡ್ತಿದ್ದೆ, ಅದೇ ಶಾಪಿಗೆ ಸೀದಾ ಶಾಪಿಗೆ ಹೋಗೋದು, ಮಟೀರಿಯಲ್ ತೊಗೊಂಡು ಸುಮ್ಮನೆ ಬಂದುಬಿಡೋದು ಮಾಡ್ತಿದ್ದೆ. ಬಟ್ ನಿನ್ನೆ ಅವರು ಇಲ್ಲಾರದ್ರ ಸಂಬಂಧ ಇವ್ರ ಶಾಪಿಗೆ ಹೋಗ್ಬೇಕಾಯ್ತು. ಚಲೋ ಅನ್ನಿಸ್ತು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿನಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಲ್ ಮಾಡಿ ಕೇಳಿ ಮಟೀರಿಯಲ್ ಬಗ್ಗೆ ತಿಳ್ಕೊಂಡು ತಗೊಳ್ಬೋದು. ರಿಂಗ್ ಹಾಕ್ಕೊಂಡೆ ಬಿಟ್ಟು ಫ್ರೆಂಡ್ಸ್, ನೋಡಿ ಎಷ್ಟು ಕ್ಯೂಟ್ ಕಾಣಿಸ್ತಾ ನೋಡ್ರಿ. ಗೋಲ್ಡು 25-30,000 ಇರ್ಬೋದು. ಕೇಳಿದ್ದೆ ನಾನು ಲಾಸ್ಟ್ ಟೈಮು 27-25 ಹೇಳಿದ್ದು. ಬಟ್ ಈಗ ಮತ್ತೆ ಜಾಸ್ತಿ ಆಗಿದ್ದಲ್ಲ. ಇದು ಬಾಸ್ಕೆಟ್ ರಿಂಗ್ ಅಂತ ಫ್ರೆಂಡ್ಸ್. ಮೊದಲೆಲ್ಲ ಭಾಳ ಜನ ಹಾಕ್ಕೊಂತಿದ್ದು, ಈಗ ಹಾಕ್ಕೊಂತಾರೆ ಇಲ್ಲ ಗೊತ್ತಿಲ್ಲ. ಸಖತ್ ಇಷ್ಟ. ಗೋಲ್ಡ್ ತೆಗೆದಿಪ್ಪ. ನನ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಎಲ್ಲರೂ ಥ್ರೆಡ್ ಭಾಳ ಕೇಳ್ತಿರ್ತೀವಿ. ಸೊ ಥ್ರೆಡ್ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ ಒಂದು ನಿಮಿಷ. ಈ ಥರ 6 ಕಲರ್ಸ್ ಬರ್ತಾವೆ ನೋಡಿರಿ. ಈ ಥರ ಇರ್ತೈತಿ. ಯಾವ ಕಲರ್ ಬೇಕು ಆ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ವಿಡಿಯೋ ಕಾಲ್ ಮಾಡಿಕೊಂಡು ನೋಡ್ಕೊಬೋದು ಫ್ರೆಂಡ್ಸ್. ಭಾಳ ಜನ ಕುಚ್ಚು ಕಟ್ಟೋದ್ರಲ್ಲೇ ಕಟ್ತೀವ್ರಿ ಅಂತ ಥ್ರೆಡ್ ಪ್ರಾಬ್ಲಮ್ ಭಾಳ ಜನ ಹೇಳಿದರು. ಬಟ್ ಅವರಿಗೆ ನನ್ನಿಂದ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಇದನ್ನು ಕೊಡ್ಬೋದಷ್ಟೇ, ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಷ್ಟೇ. ಕೊರಿಯರ್ ಮಾಡೋಕೆ ಒಬ್ರಿಗಿಬ್ರಿಗೆ ಆಗಲ್ಲ ಫ್ರೆಂಡ್ಸ್. ಅದನ್ನು ನಾನು ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇಲ್ಲಿದ್ದು ಹೇಳಿದರು ಹಾಕ್ತಾರೆ, ಕೊರಿಯರ್ ಮಾಡ್ತಾರೆ ಅವರು. ಬಟ್ ಅವ್ರು ಯಾವ ಥರ ಕ್ವಾಲಿಟಿ ಹಾಕಿದ್ರು ಏನು ಅಂತ ನನಗೆ ಗೊತ್ತಾಗಂಗಿಲ್ಲಲ್ಲ. ಪಾಪ ನೀವು ನನ್ನ ನಂಬಿ ತಗೊಂಡಿರ್ತೀರಿ, ಆರ್ಡರ್ ಮಾಡ್ಕೊಂಡಿರ್ತೀರಿ. ಬಟ್ ಕೆಲವೊಬ್ಬರು ಏನು ಮಾಡ್ತಾರಂದ್ರೆ ಸ್ಟಾಕ್ ಕಲರ್ಸ್ ಇರುತ್ತಲ್ಲ, ಅದು ಏನಂತಾರೆ ರನ್ನಿಂಗ್ ಕಲರ್ಸ್ ಇರಲ್ಲ, ಸ್ಟಾಕ್ ಭಾಳ ದಿನದ್ದಿರುತ್ತೆ. ಸೊ ಅಂಥವನ್ನೆಲ್ಲ ಹಾಕ್ತಾರೆ. ಈಗ ನೋಡಿರಿ, ಇದಕ್ಕಿಂತ ಮಬ್ ಕಲರು, ಲೈಟ್ ಭಾಳ ಕಲರ್ ಇರುತ್ತಲ್ಲ, ಅವೆಲ್ಲ ಸ್ಯಾರಿ ಬರಲ್ಲ ಫ್ರೆಂಡ್ಸ್ ನಮ್ಗೆ. ಜಾಸ್ತಿ ಈ ಥರ ಗ್ರೀನು, ಪಿಂಕು, ಆಮೇಲೆ ಮೆರೂನು, ಡಾರ್ಕ್ ಗ್ರೀನು, ಈ ಥರ ಕಲರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಸ್ಯಾರಿ ಯಾವ್ದು ನೋಡ್ತಿರ್ತೀರಲ್ಲ, ನಿಮಗೆ ಗೊತ್ತಾಗ್ತೈತಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಯಾವ್ಯಾವ ಥರ ಸ್ಯಾರೀಸ್ ಬರ್ತಾವಂತೆ ಅಂದ್ಕೊಂಡು ಯಾವಾಗಲೂ ಲೇಡೀಸು ಲೈಟ್ ಕಲರು ಅಥವಾ ಡಾರ್ಕ್ ಕಲರ್ನ ಯೂಸ್ ಮಾಡ್ತಿರ್ತಾರೆ. ಕೆಲವರು ಡಾರ್ಕ್ ಕಲರ್ ಯೂಸ್ ಮಾಡ್ತಾರೆ, ಭಾಳ ಇಷ್ಟಪಡ್ತಿರ್ತಾರೆ. ಒಬ್ಬೊಬ್ರು ಲೈಟ್ ಕಲರ್ ಇಷ್ಟಪಡ್ತಿರ್ತಾರೆ. ಸೊ ಭಾಳ ಕಮ್ಮಿ, ಭಾಳ ಲೈಟು ಮೀಡಿಯಮ್ ಕಲರ್ ಎಲ್ಲ ಹೋಗೋದು. ಸೊ ಒಂದೊಂದು ತಂದು ಇಟ್ಕೋಬೋದು ಅಷ್ಟೇ. ಕೆಲವ್ರು ಏನು ಮಾಡ್ತಾರೆ, ನೀವು ಕೊರಿಯರ್ ಮಾಡೋಕ್ಕೆ ಹೇಳಿದ್ರಿ ಅಂದರೆ ರನ್ನಿಂಗ್ ಆಗದೇ ಇರೋಂಥ ಥ್ರೆಡ್ಸ್ನ ಸ್ವಲ್ಪ ಜಾಸ್ತಿ ಹಾಕಿ ಕಳಿಸೋದು ಉಂಟು. ಸೊ ಹಾಗಾಗಿ ನೀವು ಫಸ್ಟಿಗೆ ರನ್ನಿಂಗ್ ಕಲರ್ಸ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ರಿ. ವಿಡಿಯೋ ಕಾಲ್ ಮಾಡಿ ಅವರಿಗೆ ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಬೋದು. ಝರಿನೂ ಅಷ್ಟೇ. ಸೊ ಝರಿ ಬಗ್ಗೆ ಏನು ಹೇಳಬೇಕಂದ್ರೆ, ಇದಕ್ಕಿಂತ ದೊಡ್ಡದು ಬರ್ತದೆ ಫ್ರೆಂಡ್ಸ್ ಝರಿ. ಇದು ಕೋನು ತೋರಿಸ್ತೀನಿ ನಿಮ್ಗೆ. ನಾನು ಯೂಸ್ ಮಾಡ್ತಿರ್ತೀನಲ್ಲ ಗೋಲ್ಡು, ಇದಕ್ಕಿಂತ ಹೈಟ್ ಬರುತ್ತಲ್ಲ, ಅದು ಸ್ವಲ್ಪ ಮಷಿನ್ನಾಗ ಹಾಕಿದಾಗ ರೊಟೇಟ್ ಆಗುವಾಗ ಸಿಕ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇದು ಲೈಟ್ ವೇಟ್ ಇರ್ತಾವೆ. ಇವಾದ್ರೆ ಕಿರಣ್ ಮತ್ತು ವರದ ಈ ಥರ ಬರ್ತಾವೆ. ಸೊ ಇವನ್ನ ಯೂಸ್ ಮಾಡೋದು ಬೆಟರ್ ಅಂತ. ಈಸಿಯಾಗಿ ರೊಟೇಟ್ ಆಗ್ತೈತಿ ಥ್ರೆಡ್ ಯಾವಾಗ ಮಷಿನ್ ಆನ್ ಇರುತ್ತಲ್ಲ ಆವಾಗ. ಸೊ ನಾನು ಕೇಳಿದರೆ ನೀವು ಈ ಥರ ಸಣ್ಣದು ತೊಗೊಳ್ಳೋದು ಬೆಟರ್ ಅಂತ ನನಗೆ ಅನಿಸ್ತೈತಿ. 60 ರುಪೀಸ್ ಏನಂದ್ರೆ ಅದರ ಹಾಫ್ ಬರುತ್ತೆ ಇದು. ಬೇಕಂದ್ರೆ ಅದು 2 ತೊಗೊಳ್ಬೋದು ನೀವು. ಸೇಮ್ ಕಲರ್ಸ್ನ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ 2 ತೊಗೋಬೋದು. ಈ ಕೆಳಗಡೆ ನಿಮ್ಗೆ ನಂಬರ್ ಕೋಡೂ ಇರ್ತೈತಿ. ಸೊ ಈ ನಂಬರ್ ನೋಡಿಕೊಂಡು 2 ಸೇಮ್ದ ಶೇಡ 2 ನೀವು ತೊಗೊಳ್ಬೋದು. ಸೊ ಇದೊಂದು ಟಿಪ್ಸು ಕೊಡಬೇಕಾಗಿತ್ತು. ಭಾಳ ಕೋನ್ ದೊಡ್ಡದಿತ್ತಂದರೆ ಈಗ ಇಷ್ಟು ಹೈಟ್ ಇರುತ್ತಾ, ಇಲ್ಲಿ ನೋಡಿ ಇಷ್ಟು ಹೈಟ್ ಇರ್ತೈತಿ. ಆವಾಗ ಅದು ರೊಟೇಟ್ ಆಗುವಾಗ ಹಿಂಗೆ ಥ್ರೆಡ್ ಜಗ್ತಾ ಇರ್ತೈತಲ್ಲ, ಆವಾಗ ಹರಿಯೋ ಚಾನ್ಸಸ್ ಜಾಸ್ತಿ ಇರ್ತೈತೆ, ಥ್ರೆಡ್ ಕಟ್ ಆಗ್ತಾ ಇರ್ತೈತಿ. ಸೊ ಹಾಗಾಗಿ ಕೋನ್ ಏನು ಡ್ಯಾಮೇಜ್ ಆಗಿರ್ಬಾರ್ದು ಫ್ರೆಂಡ್ಸ್. ಇಲ್ಲೇ ಮತ್ತು ಇಲ್ಲೆಲ್ಲ ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕು ಕೋನ್ ತೊಗೊಳ್ಳುವಾಗ. ಫ್ರೆಂಡ್ಸ್, ಈ ಸ್ಲಿಪ್ಪರಲ್ಲಿ ಯಾರ್ದು ನಿಮಗೆ ಇಷ್ಟ ಅಂತ ಹೇಳ್ರಿ. ನಂದು ಬೀಟ್ಸ್ ಚಪ್ಪಲಿ ಇಷ್ಟ ಅಂತ, ಡೈಲಿ ವೇರ್ ಇಷ್ಟ ಅಂತ. ಚಿಟ್ಟದು ನೋಡ್ರಿ ಎಷ್ಟು ಕ್ಯೂಟ್. ಸಣ್ಣ ಮಕ್ಕಳು
ಡ್ರೆಸ್ಸು ಚಪ್ಪಲಿ ಎಲ್ಲ ಸಖತ್ ಕ್ಯೂಟ್ ಇರ್ತಾವೆ. ಇವೇನೂ ಆಗಲ್ಲ. ಸಿಕ್ಕಾಪಟ್ಟಿ ಓಡಾಡ್ತಾರೆ ಫ್ರೆಂಡ್ಸ್ ಇವರು. ಎಷ್ಟು ಸಿಕ್ಕಾಪಟ್ಟಿ ಚಪ್ಪಲ್ ತಂದು ಕೊಟ್ಟರು ಮತ್ತು ಕಳೆದು ಬರ್ತಾರೆ, ಅಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾರೆ ಮರೆತು. ಈ ಥರ ಮಾಡ್ತಾನೆ ಇರ್ತಾರೆ. ಭಾಳ ದಿನಕ್ಕೊಮ್ಮೆ ಶಾಪಿಂಗ್ ಮಾಡ್ತೀವಿ. ಹಿಂಗೆ ಹೆಚ್ಚಿಗೆ ತೊಗೊಂಡು ಬಂದುಬಿಟ್ಟಿರ್ತೀವಿ. 3 ಜನಕ್ಕೂ ಬೇರೆ ಬೇರೆ ತೊಗೊಂಡು ಬಂದಿರ್ತೀವಿ. ಸೊ ನಾರ್ಮಲ್ ಥ್ರೆಡ್ ಅವ್ರ ಪಪ್ಪ ಕಾಡ್ಸಕತ್ತಾರೆ. ನಾರ್ಮಲ್ ಥ್ರೆಡ್ ಇಷ್ಟು ತೊಗೊಂಡು ಬಂದಿದ್ದೀವಿ. ಏನು ಹಚ್ಕೊಂತಿ? ಬಬಲ್ಸ್ ಬರ್ವಲ್ದಾ? ನೀನ ಒಂದು ಮುರಿದಿಟ್ಟಿ. ಅದೆಷ್ಟು ಚಲೋ ಐತಿ, ಶೇಡ್ ಸಿಗವಲ್ದ. ನಿನ್ನ ಚಪ್ಪಲ್ ಹಾಕೊಂಡು ನೋಡೋಗಲ್ಲಿ. ನಿನ್ನ ಚಪ್ಪಲ್ ಹಾಕೊಂಡು ನೋಡು. ಸಾಕು, ಹೊಳ್ಬಾ ಶಂಭ ಇತ್ತಲ್ಲ. ಚಂದ ಚಂದ ಕನ್ನಡಿ ಕೊಡ್ತೀನಿ ತಾಯಿ. ಕನ್ನಡಿಯಾಗ ನೋಡ್ಕೊತ್ಯಾ? ಇದೊಂದು ತಗೊಂಡಿದ್ದೆ ಫ್ರೆಂಡ್ಸ್. ಇದನ್ನು ತೋರಿಸ್ಲಿಲ್ಲ ಆಗಲೇ. ಎಡಿಟ್ ಮಾಡಕ್ಕೆ ಬರ್ತೈತಿ, ವಿಡಿಯೋ ಎಡಿಟ್ ಮಾಡಕ್ಕಂತ ಅಂದ್ಕೊಂಡು. ವಿಡಿಯೋ ನೋಡಿದಷ್ಟು ಈಸಿ ಇಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ವಿಡಿಯೋ ಮಾಡೋದು. ಭಾಳ ಜನ ಕೇಳ್ತಿರ್ತೀರಿ ನನಗೆ, ನಿಮ್ಮದು ಮಾನಿಟೈಸ್ ಆಯಿತಾ, ಆಮೇಲೆ ಪೇಮೆಂಟ್ ಬಂತ ಅಂತೇಳಿ ಅಂದ್ಕೊಂಡು. ಎಡಿಟ್ ಮಾಡೋಕ್ಕೆ ಸಿಕ್ಕಾಪಟ್ಟಿ ಕಷ್ಟ ಆಗ್ತೈತಿ. ಆಮೇಲೆ ಲೈವ್ನಾಗ ಈಗೇನು ನಾನು ಮಾತಾಡಕತ್ತೀನಲ್ಲ, ಇದು ಹೆಂಗೆ ಮಾತಾಡೀನಿ ಹಿಂಗೆ ಹಾಕ್ತೀನಿ. ಬಟ್ ಕೆಲವೊಮ್ಮೆ ಏನಾಗ್ತದಂದ್ರೆ ಕರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗ್ತಿರ್ದಿಲ್ಲ. ಅದು ಇದು ಸೌಂಡ್ ಬಂತಂದರೆ ಡಿಸ್ಟ್ರಾಕ್ಟ್ ಆಗ್ತದೆ. ಮತ್ತೊಮ್ಮೆ ವಾಯ್ಸ್ ಕೊಡಬೇಕು, ಆಮೇಲೆ ಅದರಿಂದ ಎಡಿಟ್ ಮಾಡ್ಕೊಂಡು ಬರ್ಬೇಕು, ಆಮೇಲೆ ಮತ್ತೆ ವಾಯ್ಸ್ ಎಫೆಕ್ಟ್ ಹಾಕಬೇಕು. ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರ್ಬೇಕಂತ ಅಂದ್ಕೊಂಡು ಏನಾರು ಯೋಚನೆ ಮಾಡ್ತಾ ಇರ್ಬೇಕು. ಆಮೇಲೆ ಡೈಲಿ ಒಂದು ಕಂಟೆಂಟ್ ಹುಡುಕ್ಬೇಕು. ಸೊ ಈ ಥರ ಆಗ್ತಾ ಇರ್ತೈತಿ. ಅದಕ್ಕೆ ಎಡಿಟ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಅಂದ್ಕೊಂಡು ಸ್ವಲ್ಪ ಇದು ಮೈಕೆಲ್ಲ ಇರ್ತೈತಿ ಅಂಥೇಳಿ ಇದು ತೊಗೊಂಡೆ. ಬಟ್ ನನ್ನ ಫೋನಿಗೆ ಇದ್ರದ್ದು ಪಾಯಿಂಟೇ ಇಲ್ಲ ಫ್ರೆಂಡ್ಸ್. ಇದು ಹಾಕೋದು ಅದು ರೇನೋ ಪ್ರೋ, ಅದು 6 Pro. ಅದಕ್ಕೆ ಇದು ಇರೋದೇ ಇಲ್ಲ. ಅದು ಅಲ್ಲೇ ಚೆಕ್ ಮಾಡಲೇ ಇಲ್ಲ ನಾನು, ಹಂಗೆ ತೊಗೊಂಡು ಬಂದೆ ಅವಸರದಾಗ. ನಿನ್ನೆ ಏನಾಗಿತ್ತು ಅಂದರೆ ಗ್ಲಾಸ್ ಓಡ್ಕೊಂಡ್ಬಿಟ್ಟಿನಿ ಫ್ರೆಂಡ್ಸ್. ನಾನು ಅಲ್ಲೇ ವಿಡಿಯೋ ಮಾಡಿದೆ, ಬುಕ್ಕಿಂದೆಲ್ಲ ವಿಡಿಯೋ ಮಾಡಿದ್ನಲ್ಲ. ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಬುಕ್ಕಿಂದ ವಿಡಿಯೋ ಮಾಡಿನಲ್ಲ, ಮಾಡ್ಕೊಂಡು ಕಾಲ ಮೇಲೆ ಇಟ್ಕೊಂಡಿನಿ. ನಡ್ರಿ ಹೋಗೋಣ ಅಂದ ತಕ್ಷಣ ಹಂಗೆ ಎದ್ಬಿಟ್ಟಿನಿ. ಬಿದ್ದ ತಕ್ಷಣ ಅದು ಇದು ಹೋಗ್ಬಿಡ್ತು, ಗ್ಲಾಸು ಒಡೆದಿದ್ದು. ನೋಡಿದ ತಕ್ಷಣ ಒಂಥರ ಅನ್ನಿಸ್ತು. ಆಗ ಅಲ್ಲೇ ಆಟೋ ತೊಗೊಂಡು ಮತ್ತೆ ಹೋಗಿ ಹಾಕಿಸ್ಕೊಂಡು ಹಂಗೆ ಆಟೋ ತೊಗೊಂಡು ಬಸ್ ಸ್ಟಾಪಿಗೆ ಹೋದ್ವಿ. ಡೈರೆಕ್ಟಾಗಿ ನಮ್ಮ ಮನೆಯವ್ರಿಗಾರು ಯೂಸ್ ಆಗ್ತದೆ. 2 ವೀಲರ್ ಮೇಲೆ ಬರೀ ಮಾತಾಡ್ತಾ ಒಂದು ಕೈಯಾಗಿ ಹಿಡ್ಕೊಂಡು ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಯೂಸ್ ಆಗ್ತದೆ. ಈಗೇನೋ ಫ್ರೀ ಇರ್ತಾರೆ ಫ್ರೆಂಡ್ಸ್. ಸೀಸನ್ನಾಗ ಅವ್ರಿಗೆ ಸಖತ್ ಕೆಲಸ ಇರ್ತೈತಿ, ಅವಾಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ ಸುಮ್ಮನೆ ಅದು ಬ್ಲೂ ಮಾಡೋಣ. ಅದಾದಮೇಲೆ ಒಂದಿಷ್ಟು ಇಳ್ಕಲ್ ಸ್ಯಾರಿದ್ದು ಇವ್ರೇನು ನಿನ್ನೆ ಹಾಕಿದ್ದಲ್ಲ 4 ಬ್ಲೌಸು, ಅವ್ರಿಗೆ ಜೊತೆಗೆ ಬಂದಿದ್ದೆ ಇವರು. ಅವ್ರ ರಿಲೇಟಿವ್ನ ಅವ್ರಿಗೆ ಈ ಸ್ಯಾರಿ ಒಳಗೆ ಹಾಕ್ಕೊಡ್ಬೇಕಂತ ಡಿಸೈನ್ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಇವರು ಅಕ್ಕ ತಂಗಿನ ತೊಗೊಂಡಾರ ಫ್ರೆಂಡ್ಸ್ ಅವರು. ಸೊ ಅವರಿಗೆ ಈ ಭಾಳ ಗದ್ದಲ ಹಾಕಕತ್ರಂದ್ರೆ ಇಂಥದ್ದು ಏನಾರು ಒಂದು ಮ್ಯಾಥ್ಸ್ ಹಾಕಿ ಕೊಟ್ಬಿಡ್ತೇನೆ ಫ್ರೆಂಡ್ಸ್ ಅವರಿಗೆ. ಪೆನ್ಸಿಲ್ ತೊಗೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಗುದ್ದಾಡ್ತಾ ಇರ್ತಾರೆ ಅವರು. ಬ್ರೈನ್ ಟೆಸ್ಟು ಇರುತ್ತಲ್ಲ ಫ್ರೆಂಡ್ಸ್, ಅದು ಯೂಟ್ಯೂಬ್ ಒಳಗೆಲ್ಲ ನೋಡಿ ಅಂಥವು ಹಾಕ್ಕೊಟ್ಟಿನಿ. ನೋಡಿ ಮಾಡಕತ್ತ. ಸೊ ಈ ಒಂದಿಷ್ಟು ಡಿಸೈನ್ಸು ತೋರಿಸಿದ್ದಲ್ಲ ಫ್ರೆಂಡ್ಸ್ ಇಳ್ಕಲ್ ಸ್ಯಾರಿದು. ಸೊ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಂತೇಳಿ ಒಂದಾದ್ಮೇಲೆ ಒಂದು ಹಾಕ್ತಾನೆ ಇದ್ದೆ. ಇದು ಒಂದೆಷ್ಟು ನೀಟಾಗಿ ಬರುತ್ತೆ ನೋಡ್ರಿ ಫ್ರೆಂಡ್ಸ್ ವರ್ಕ್. ಸ್ವಲ್ಪ ಯಾಕೋ ಥ್ರೆಡ್ ಕಟ್ ಆಗಕತ್ತೈತಿ, ಅದು ಬಿಟ್ರೆ ನೀಟಾಗಿ ಬಂದೈತಿ ವರ್ಕು ಮಾತ್ರ. ವಾವ್, ನನಗೆ ಮಾತ್ರ ಸಖತ್ ಇಷ್ಟ ಆಯ್ತು. ನೋಡ್ಬೇಕು ಕಸ್ಟಮರ್ ಏನಂತಾರೆ ಅಂತೇಳಿ ಅಂದ್ಕೊಂಡು. ಈ ಡಿಸೈನ್ ಎಷ್ಟು ಸಿಂಪಲ್ ಐತಿ, ಬಟ್ ಇಷ್ಟು ವಿಡ್ತ್ ಐತಿ. 1 ಇಂಚಿನ ಮೇಲೆ ವಿಡ್ತ್ ಐತಿ ಇದು. ನೋಡ್ಬೋದು ನೀವು, ದೂರದಿಂದ ಹಾಕ್ಕೊಂಡ್ರೂ ಬ್ರೈಟಾಗಿ ಕಾಣಿಸ್ತತಿ. ಸ್ವಲ್ಪ ಗೋಲ್ಡ್ ಕಲರ್ ಥ್ರೆಡ್ ಜಾಸ್ತಿ ಯೂಸ್ ಮಾಡಿದೆ. ಲಾಸ್ಟ್ ಟೈಮ್ ಹಾಕಿದಾಗೆಲ್ಲ ನಾನು 1000ಗೆ 3 ಡಿಸೈನ್ ಹಾಕಿನಿ ಇದನ್ನು. ಬಟ್ ಏನಂದರೆ ಗೋಲ್ಡು ಸ್ವಲ್ಪ ಯೂಸ್ ಮಾಡಿದ್ದೆ. ಇದು ಥ್ರೆಡ್ ಜಾಸ್ತಿ ಹಾಕಿರೋದ್ರಿಂದ ಇದನ್ನು 450 ಚಾರ್ಜ್ ಮಾಡೀನಿ. 450 ನೋಡಿರಿ ಫ್ರೆಂಡ್ಸ್. ಈ ಡಿಸೈನ್ ನೀವು ಹಾಕಿಸ್ಬೇಕು ಅಂದರೆ, ಈ ಡಿಸೈನ್ ನಿಮಗೂ ಬೇಕು ಅಂದ್ರೆ 450ಗೆ ಈ ಡಿಸೈನ್ ನಾವು ಹಾಕ್ಕೊಡ್ತೀವಿ. ಸೊ
ಸೊ ಅವೆರಡು ಡಿಸೈನ್ ಕಂಪ್ಲೀಟ್ ಮಾಡಿ ಇದು ಒಂದು ಡಿಸೈನ್ ಕಂಪ್ಲೀಟ್ ಮಾಡಿದೆ. ಆಲ್ಮೋಸ್ಟ್ ಇವತ್ತು 3 ಡಿಸೈನ್ ಮುಗಿಯೋಕೆ ಬಂದಿತ್ತು. ಸೊ ನಿಮಗೂ ಯಾರಿಗಾದರೂ ಬೇಕು ಈ ಥರದ ಎಂಬ್ರಾಯ್ಡ್ರಿ ಡಿಸೈನ್ ಇದೇ ಥರ ಅಂದರೆ ಇದೇ ಥರ ಅಲ್ಲ, ಎಲ್ಲ ಥರ ಡಿಸೈನ್ ಅವೈಲೇಬಲ್ ಇರ್ತಾವೆ. ಮಷಿನ್ಗೂ ಡಿಸೈನ್ಸ್ ಬೇಕು ಅಂದ್ರೆ ಮಷಿನ್ಗೂ ಕಳಿಸ್ಕೊಡ್ತೀವಿ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಬೇಕು ಅಂದರೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿನೂ ಕೊರಿಯರ್ ಮಾಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿರಿ, ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಡಿಸೈನ್ಸ್ ಬೇಕು ಆಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿ ಕೊಡಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಸಾರಿ ಕುಚ್ಚು, ಪಿಕೋ, ಪಾಲ್ಸು, ಆಮೇಲೆ ಸ್ಟಿಚಿಂಗು, ಆರಿ ವರ್ಕು, ಎಂಬ್ರಾಯ್ಡ್ರಿ ಈ ಥರ ಎಲ್ಲ ವರ್ಕ್ನು ಮಾಡ್ತೀವಿ. ಮತ್ತು ಯಾಕೆ ತಡ ಮಾಡಕತ್ತೀರಿ, ಎಲ್ಲ ಒಂದೇ ಕಡೆ ಅಂದ್ಕೊಳ್ಳಿ ನಿಮಗೂ ಈಸಿ ಆಗ್ತೈತಿ. ಕೊರಿಯರ್ ಸರ್ವಿಸ್ನು ಅವೈಲೇಬಲ್ ಐತಿ ಫ್ರೆಂಡ್ಸ್. ಅದು ವೇಟ್ ಮೇಲೆ ಆಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಚಿಟ್ಟು ಅಂತೂ ಮರತ್ತು ಏನಾರ ಚೂರು ಕೆಳಗಿಟ್ಟೆ ಅಂದರೆ ಎಲ್ಲ ನೆಲದ ಪಲ್ ಮಾಡ್ತಿರ್ತಾಳೆ. ಎಣ್ಣೆ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಕಾಡ್ಗಿ, ಜಂಡು ಬಾಂಬ್ ಏನಂದರೆ ಇನ್ನೂ ಗೊತ್ತಾಗಂಗಿಲ್ಲ. ಕೆಲವೊಮ್ಮೆ ಜಂಡು ಬಾಂಬ್ ಕಣ್ಣಿಗೆ ಹಚ್ಕೊಂಡ್ಬಿಟ್ಟಿರ್ತಾಳೆ. ಅದಕ್ಕೆ ಎಲ್ಲನೂ ಮೇಲೆ ಇಡೋದು ಆಗ್ತಾನೆ ಇರ್ತೈತಿ. ಸ್ಕೂಲ್ ಅವ್ರದ್ದು ಸ್ಟಾರ್ಟ್ ಆಗೈತಿ, ಅವ್ರು ಆರಾಮಾಗಿ ಹೋಗಿರ್ತಾರೆ. ಬಟ್ ಈಕಿನ ಒಬ್ಬಕ್ಕೆ ಆದ್ಗಳೇ ಅಂದರೆ ಏನಾದರೂ ಹುಡುಕ್ತಾನೆ ಇರ್ತಾಳೆ ಕಿತಾಪತಿ ಮಾಡೋಕ್ಕೆ. ಅವ್ರಿದ್ರಂದ್ರೆ ಅವ್ರ ಜೊತೆಗೆ ಆಡೋಕ್ಕೆ ಹೋಗ್ಬಿಡ್ತಿಲ್ಲ. ಸೊ ಈ ಥರ ಕಿಡಿಗೇಡ್ತನ ಮಾಡ್ತಾರೆ ಫ್ರೆಂಡ್ಸ್. ಇಂಥ ಮಕ್ಕಳು ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ನಿಮ್ಮ ಮನೆಗೂ ಆಲ್ಮೋಸ್ಟ್ ಇರ್ತಾರೆ. ಇಷ್ಟು ದಿನ ಸಣ್ಣಕ್ಕಿದ್ಲು ಮಾನ್ಯ ಸ್ವಲ್ಪ ಸಣ್ಣ ಸ್ಟೆಪ್ಸೇ ಹೇಳ್ಕೊಡ್ತಿದ್ರು. ಆಲ್ಮೋಸ್ಟ್ ಈಗ 2-3 ಇಯರ್ಸ್ ಆಗಕ್ಕೆ ಬಂತು. ಸೊ ಈಗ ದೊಡ್ಡ ಪಾಠಗಳು ಸ್ಟಾರ್ಟ್ ಆಗ್ಯಾವು. ಕಣ್ಣು ಕತ್ತವನ್ನೆಲ್ಲ ಮಾಡ್ಬೇಕಂತೇಳಿ ಅಂದ್ಕೊಂಡು ನನಗೆ ಬರಲ್ಲ ಒಲ್ಲೆ ನಾನು ಅಂತೇಳಿ ಹಠ ಮಾಡೋಕತ್ತಿದ್ಲು. ಸ್ವಲ್ಪ ಹೇಗೆ ಪ್ರಾಕ್ಟೀಸ್ ಮಾಡಿಸ್ದೆ. ಸೊ ನನ್ನ ದಿನ ಈ ಥರ ಇತ್ತು ಫ್ರೆಂಡ್ಸ್. ಇವತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.